ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ, ಭಾಳ ಹಾಳು ಮಾಡೋದಂತಲ್ಲ, ನನ್ನ ಗಂಡ ಅಂತಲೇ ಕೊಡಬೇಕು. ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ. ಮೀಡಿಯಾ ಮುಂದೆ ಹೇಳ್ತೀನಿ, ನನಗೆ ನನ್ನ ಹೆಂಡ್ತಿ ಅಪ್ಪಳು ಅಷ್ಟೇ. ನಾನು ಹೆಂಡ್ತಿ ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ಅವಳು ಗಂಡನ ಹೋಲಿಸ್ಕೊಳ್ಳೋದು ಅವಳ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಹೆಂಡ್ತಿ ಕಣದೀನಿ, ಹೋಗಿ ಏನು ಕುಂಕುಮ ಹಚ್ಬೇಕನ್ನ ಈಗಲೇ ಬಿಡ್ರಿ, ಒಪ್ಕೋತೀನಿ. ಹೆಂಡ್ತಿ ಹೋಗಿ ಹೆಂಡ್ತಿ ಅಂತ ಹೆಂಡ್ತಿ ಅಂದ್ರೆ ಹೆಂಡ್ತಿ, ನಾನು ಗಂಡ. ನೀವು ಮಾತಾಡಂಗಿಲ್ಲ. ತಾಳಿ ಕಟ್ಟಿದ್ದೀನಿ, ನಾನು ತಾಳಿ ಕಟ್ಟಿರೋದು ಮಿಂಚು, ದೊಡ್ಡ ನಮಸ್ಕಾರ. ತಾಳಿ ಕಟ್ಟಿದ್ದೀನಿ ನಾನು. ಸಿನಿಮಾ ಮುಗಿದ ತಕ್ಷಣ ನಾನು ಸಾಯಿಸ್ಬೇಕಂತ. ನಾನು ಸಾಯಿಸೋ ಮನುಷ್ಯನೇ ಅಲ್ಲ, ನಾನು ಸಾಯಿಸೋ ಕೆಟ್ಟ ಗುಣನೇ ಇಲ್ಲ. ನೀನು ನನ್ನ ಸಾಯಿಸದೇ ಬೇಕಾಗಿಲ್ಲ, ಈಗ ಮಾಡಿರೋದು ನೀನ್ ನನ್ನ ಕೊಲೆನೆ. ಸತ್ತೋಗಿದೆ ಮನ್ಸು. ಯಾವ್ದು ಈಗ ನೀನ್ ಮಾಡಿರೋದು ಕೊಲೆನೆ. ಯಾವ್ದು ಕೊಲೆ? ಈಗ ನೀನ್ ನನ್ಗೆ ಏನ್ ಇಷ್ಟು ದಿನ ಅವಮಾನ ಮಾಡಿ ನನ್ನ ಎಷ್ಟು ನರಳಾಡ್ಸಿದ್ರು, ನಿನ್ನ ವೀಕ್ನೆಸ್ ಅದು. ಈಗ ನಾನು ಭದ್ರ ಕೆಲಸ ಮಾಡೋತ್ತಿಗೆ ಬದುಕಿದ್ದೀನಿ. ನೀನ್ ಏನಾರ ಒಂದ್ ಮಾಡಿದ್ರೆ ಉಳ್ಕತ್ತಾ ಇದ್ದೆ. ನೀನ್ ಏನು ಮಾಡ್ಲಿಲ್ಲ, ಕುತ್ಕೊಂಡು ಏನ್ ಮಾಡೋಣ ಅಂತ ಡಿಪ್ರೆಷನ್ ಹೋಗುತ್ತೆ ಹೋಗುತ್ತೆ. ಹೇಳಿದ್ವು ಅವತ್ತಲ್ಲ, ಆಫೀಸಿಗೆ ಬಂದು ಕುತ್ಕೊ ಏನೋ ಒಂದ್ ಮಾಡು ಅಂದಾಗ. ಯಾಕೆ ಗಂಡ ಸತ್ತು ಮದುವೆಯಾಗಿ ಬೆಳಗ್ಗೆ ಒಂದು ಮಗು ಇದ್ದು ಸತ್ತೋಗಿರೋರು 15 ಆದ್ಮೇಲೆ ಚೆನ್ನಾಗಿರೋರಿಲ್ವಾ? ನಾನೇನು ಹೇಳಿದೆ ಗೊತ್ತಾ, ಹೆಂಡತಿ ಅಂತ ಒಪ್ಕೊಂಡಿದ್ರು ಎಲ್ಲ ಆಯ್ತಲ್ಲ, ಅಲ್ಲಿ ಒಬ್ಳೇ ಇದ್ದಾಳೆ ಅನಾಥೆ ಇಲ್ಲ. ನಾನು ಇನ್ನೊಂದು ಗೊತ್ತಾ, ಅಂತ ಬಿಟ್ರೆ ನಾವು ಹಳ್ಳಿ ಕಡೆ ಹೆಂಗೆ ಹೆಂಡತಿ ಮೇಲೆ ಬೇಜಾರಾತಂದ್ರೆ ಒಂದ್ ತಿಂಗಳ ಹೆಂಡತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು ಯಾವ ಕಂಡೀಷನ್ ಇದ್ದಾಳೆ ಅನ್ನೋದನ್ನ ನೀನ್ ನೋಡ್ಕೋಬೇಕು. ನಾವು ಹಂಗೆ ಹಳ್ಳಿ ಕಡೆ ಹೋಗಲ್ಲ. ನಾವು ಹಳ್ಳಿ ಕಡೆ ಗಂಡದ ಕುಡ್ಕೊಂಡು ಹೊಡಿಯೋರವ್ರೆ. ಹೆಂಡತಿ ಅಂತ ಹೋಗ್ಲಿ, ನಾ ಎಲ್ಲ ಕಡೆ ನಾಲ್ಕು ಈಗ ಎಲ್ಲರ ಜನದ ಮುಂದೆನೆ ಕರೆಕ್ಟ್ ಆಗಿ ಎಲ್ಲಿಗೆ ರೂಮ್ ಅಲ್ಲಿ ತಾಳಿ ಕಟ್ಟಿದ್ರು ಹಂಗೆ ಎಲ್ಲರೂ ಎದುರುಗಡೆ ತಾಳಿ ಕಟ್ಬಿಟ್ಟು ಹೆಂಡತಿ ಅಂತ ಒಪ್ಕೊಂಡು ಅವಾಗ ಅದು ಏನ್ ಕಟ್ಟಿದಾಗೈತೆ ಮತ್ತೆ ಎಲ್ಲರ ಮುಂದೆನೂ ಒಂದ್ಸರಿ ಕಟ್ಬಿಡ್ಬೇಕು. ಕಟ್ಬಿಟ್ಟು ಬೆಳಿಗ್ಗೆ ಓಡಿಸಿದ್ರೆ ಏನ್ ಮಾಡ್ತೀರಾ? ಅದೇನ್ ಗ್ಯಾರಂಟಿ ಇಟ್ಕಿತೀರಾ? ಈಗ ನಾನು ಒಪ್ಕೊಂಡೆ ಆಯ್ತಲ್ಲ, 4 ಜನ ಮುಂದೆ ಏನ್ ಕಟ್ಲಿ? ನಾನು ತಾಳಿ ಕಟ್ಟಿದ್ದೀನಿ, ಪದೇ ನಾನು ಕಟ್ಟಲ್ಲ. ಹೆಂಡತಿ ಅನ್ನೋ ಮುಗೀತು, ಅವಳು ನನ್ನ ಸುದ್ದಿ, ಮಧ್ಯೆ ಯಾರು ಬರ್ಬೇಡಿ. ಅದೇ ಹೆಂಡತಿ ಅಂತಾರೆ ಎಲ್ಲ ಬಿಟ್ರೆ ಹೆಂಡತಿ ಸರಿ, ಹೆಂಡತಿ ಅಂತಾನೆ ಅಂತ ಹೇಳ್ಕೊಡ್ರಿ ಎಲ್ಲರೂ. ಆಯ್ತು, ಹೇಳ್ತೀನಿ ಬಿಡಿ. ಆಯ್ತು, ನಾನು ಹೆಂಡ್ತಿನೇ ಬಿಡಿ. ಬಡ ಮಿಂಚು, ನೀನ್ ನಾನು ಹೆಂಡ್ತಿ ಆರಾಮಾಗಿರ. ನೀನ್ ಒಪ್ಕೊಳ್ಳೋದ್ರೆ ನಾನು ಒಪ್ಕೊಂಡಿದ್ದೀನಿ. ನಾನು ಹೆಂಡ್ತಿ ಬಿಟ್ಟು ಆಯ್ತೈತೆ ಅಂದ್ರೆ ನಾನು ಬಂದಾಗ ಬರ್ತೀನಿ, ಇಲ್ಲಿಗೆ ಮಾತಾಡಿಸ್ತೀನಿ, ಫೋನ್ ಮಾಡ್ತೀನಿ, ಬ್ಲಾಕ್ ತೆಗಿ ಕೇಳಿ ಮಾತಾಡ್ತೀನಿ. ತಾಳಿ ಕಟ್ಟಿದ್ದೀನಿ ಮತ್ತೆ ಎಲ್ಲರ ಮುಂದೆ 2 ಸತಿ ಮದುವೆ ಆಗಿ ತಾಳಿ ಕಟ್ಟಕ್ಕೆ ಆಗ ನನಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಹಿಂಗೆಲ್ಲ ಎಲ್ಲರ ಮುಂದೆ ತಾಳಿ ಕಟ್ಟಿದ್ರೆ ಇಡ್ತೀನಿ ಯಾವ ತರ ಒಂದ್ ದಿವಸ ಅನ್ಸುತ್ತೆ. ಈಗ ಹೆಂಡ್ತಿ ಅಂತ ಒಪ್ಕೊಂಡಾಯ್ತಲ್ಲ, ಇದೇ ಶಾಶ್ವತ. ಅದೆಲ್ಲ ನಿಮಗೋಸ್ಕರ ಕಟ್ಟೋದು. ಅವ್ ನಾಳೆ ದಿವಸ ಏನಾರ ಇಬ್ರು ಬೇರೆ. ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ, ನೀವು ಎಲ್ಲರ ಮುಂದೆನೂ ಹೇಳಿದ್ರೆ ಸರಿ. ಎಲ್ಲರ ಮುಂದೆನೂ ಹೇಳ್ಕೊಳ್ರಿ, ಎಲ್ಲರ ಮುಂದೆನೂ ಹೇಳ್ರಿ. ಆಯ್ತಾಯ್ತು, ನನ್ನೊಬ್ಬನ ಮುಂದೆ ಹೇಳಿದ್ರೆ ಏನ್ ಬಂತು? ಆಯ್ತು. ಇನ್ನು ಅದೊಂದು ಹೆಂಡ್ತಿ ಅಂತ ಒಪ್ಕೊಬಿಟ್ರೆ ಅತ್ಯಾಚಾರ ಬರಲ್ಲ, ಬಲಾತ್ಕಾರ ಬರಲ್ಲ, ರೇಪ್ ಮಾಡಿದ ಅಂತ ಬರಲ್ಲ, ಅದ್ಯಾರೋ ಇನ್ನೊಬ್ರಿಗೆ ಬಸ್ರಾಗಿದೆ ಅಂತ ಬರಲ್ಲ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.